ವಿವಾಹ ಎನ್ನುವುದು ಕೇವಲ ಇಬ್ಬರು ವ್ಯಕ್ತಿಗಳ ಸಂಗಮ ಮಾತ್ರವಲ್ಲ, ಎರಡು ಕುಟುಂಬಗಳು, ಎರಡು ಮನಸ್ಸುಗಳು, ಎರಡು ಭಾವನೆಗಳು ಮತ್ತು ಎರಡು ಜೀವನ ಪಯಣಗಳು ಒಂದಾಗುವ ಪವಿತ್ರ ಬಂಧವಾಗಿದೆ. ಮದುವೆಯ ಆರಂಭದಲ್ಲಿ ಎಲ್ಲವೂ ಸುಂದರವಾಗಿ ಕಾಣಿಸಿದರು. ಕಾಲಕ್ರಮೇಣ ಜವಾಬ್ದಾರಿಗಳು, ನಿರೀಕ್ಷೆಗಳು, ಆರ್ಥಿಕ ಒತ್ತಡ, ಕೆಲಸದ ಒತ್ತಾಯ, ಕುಟುಂಬದ ಜವಾಬ್ದಾರಿಗಳು, ಮಕ್ಕಳ ಶಿಕ್ಷಣ, ಆರೋಗ್ಯ ಸಮಸ್ಯೆಗಳು ಹಾಗೂ ಪರಸ್ಪರ ಅರ್ಥೈಸಿಕೊಳ್ಳುವ ಕೊರತೆಯಂತಹ ಅನೇಕ ಕಾರಣಗಳಿಂದ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವುದು ಸಹಜ. ಯಾವುದೇ ದಂಪತಿಗಳು ಜಗಳವಿಲ್ಲದೆ ಜೀವನ ಸಾಗಿಸುವುದು ಅಪರೂಪ. ಆದರೆ ಜಗಳ ಬಂದಾಗ ಅದನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದೇ ಅವರ ಸಂಬಂಧದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ಆಲೋಚನೆ, ಕೋಪ, ಸಹನೆ, ಪ್ರೀತಿ ವ್ಯಕ್ತಪಡಿಸುವ ವಿಧಾನ, ನಿರ್ಧಾರ ತೆಗೆದುಕೊಳ್ಳುವ ರೀತಿ ಹಾಗೂ ಸಂಬಂಧವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವು ಅವರ ಜನ್ಮರಾಶಿಯೊಂದಿಗೆ ಕೆಲವು ಮಟ್ಟಿಗೆ ಸಂಬಂಧ ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಪ್ರತಿಯೊಂದು ರಾಶಿಯವರಿಗೂ ವಿಭಿನ್ನ ಸ್ವಭಾವ ಇರುವ ಕಾರಣ ಅವರ ವೈವಾಹಿಕ ಜೀವನದಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು ವಿಭಿನ್ನವಾಗಿರುತ್ತವೆ. ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಕೆಲವು ಜ್ಯೋತಿಷ್ಯ ಪರಿಹಾರಗಳು, ದೇವತಾ ಆರಾಧನೆ, ವಾಸ್ತು ಸಲಹೆಗಳು, ಮಂತ್ರ ಜಪ, ದಾನ ಧರ್ಮ ಹಾಗೂ ಸಕಾರಾತ್ಮಕ ಜೀವನ ಶೈಲಿಯನ್ನು ಅನುಸರಿಸುವಂತೆ ತಜ್ಞರು ಸಲಹೆ ನೀಡುತ್ತಾರೆ. ಆದಾಗ್ಯೂ ಈ ಪರಿಹಾರಗಳನ್ನು ಕೇವಲ ಮೂಢನಂಬಿಕೆಯಾಗಿ ನೋಡದೆ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಂಬಂಧದಲ್ಲಿ ಉತ್ತಮ ಸಂವಹನವನ್ನು ಬೆಳೆಸುವ ಒಂದು ಆಧ್ಯಾತ್ಮಿಕ ಅಭ್ಯಾಸವಾಗಿ ನೋಡಬೇಕು. ಪರಸ್ಪರ ಗೌರವ, ಪ್ರೀತಿ, ವಿಶ್ವಾಸ ಮತ್ತು ಸಹನೆಯ ಜೊತೆಗೆ ಇಂತಹ ಆಧ್ಯಾತ್ಮಿಕ ಅಭ್ಯಾಸಗಳು ಸೇರಿಕೊಂಡಾಗ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗಬಹುದು. ಈಗ ಪ್ರತಿಯೊಂದು ರಾಶಿಯವರ ವೈವಾಹಿಕ ಜೀವನದ ಸ್ವಭಾವ ಹಾಗೂ ಅದಕ್ಕೆ ಸೂಕ್ತವಾದ ಜ್ಯೋತಿಷ್ಯ ಪರಿಹಾರಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರು ಅಗ್ನಿ ತತ್ವಕ್ಕೆ ಸೇರಿದವರು. ಇವರಲ್ಲಿ ಉತ್ಸಾಹ, ಧೈರ್ಯ, ನಾಯಕತ್ವದ ಗುಣ, ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಯಾವುದೇ ಕೆಲಸವನ್ನು ಮುಂಚೂಣಿಯಲ್ಲಿ ನಿಂತು ಮಾಡುವ ಮನೋಭಾವ ಹೆಚ್ಚಾಗಿರುತ್ತದೆ. ಆದರೆ ಇದೇ ಗುಣಗಳು ಕೆಲವೊಮ್ಮೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಏಕೆಂದರೆ ಮೇಷರಾಶಿಯವರು ತಮ್ಮ ಮಾತೇ ಸರಿಯೆಂದು ಭಾವಿಸುವ ಸ್ವಭಾವ ಹೊಂದಿರುತ್ತಾರೆ. ತಮಗೆ ಅನ್ಯಾಯವಾಗಿದೆ ಎಂದು ಅನಿಸಿದ ಕ್ಷಣವೇ ಕೋಪಗೊಳ್ಳುವುದು, ಯೋಚನೆ ಮಾಡದೆ ಮಾತನಾಡುವುದು ಹಾಗೂ ನಂತರ ಪಶ್ಚಾತ್ತಾಪ ಪಡುವುದು ಇವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣವಾಗಿದೆ. ವೈವಾಹಿಕ ಜೀವನದಲ್ಲಿ ಇವರ ಪ್ರಮುಖ ಸವಾಲು ಎಂದರೆ ಸಹನೆ. ಕೆಲವೊಮ್ಮೆ ಸಣ್ಣ ವಿಷಯವೂ ದೊಡ್ಡ ವಾದಕ್ಕೆ ಕಾರಣವಾಗಬಹುದು. ಸಂಗಾತಿಯ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವ ಮುನ್ನವೇ ಪ್ರತಿಕ್ರಿಯಿಸುವ ಪ್ರವೃತ್ತಿ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಆದ್ದರಿಂದ ಮೇಷರಾಶಿಯವರು ಮೊದಲಿಗೆ ತಮ್ಮ ಕೋಪವನ್ನು ನಿಯಂತ್ರಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಯಾವುದೇ ವಿಷಯದಲ್ಲಿ ತಕ್ಷಣ ಉತ್ತರ ನೀಡುವುದಕ್ಕಿಂತ ಕೆಲವು ಕ್ಷಣ ಮೌನವಾಗಿ ಯೋಚಿಸಿ ಮಾತನಾಡುವುದು ಬಹಳ ಉತ್ತಮ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರು ತಮ್ಮ ಮಲಗುವ ಕೋಣೆಯಲ್ಲಿ ಉತ್ತರ ದಿಕ್ಕಿನತ್ತ ಕಿಟಕಿ ಇರುವಂತೆ ನೋಡಿಕೊಳ್ಳಬೇಕು. ಈ ದಿಕ್ಕಿನಿಂದ ಬರುವ ಶುದ್ಧ ಗಾಳಿ ಮತ್ತು ಬೆಳಕು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಎಂದು ನಂಬಲಾಗಿದೆ. ಹಾಸಿಗೆ ಮತ್ತು ಕಿಟಕಿಯ ನಡುವೆ ಕನಿಷ್ಠ 3 ಅಡಿ ಅಂತರವಿದ್ದರೆ ಮನೆಯೊಳಗಿನ ಶಕ್ತಿಯ ಹರಿವು ಸಮತೋಲನದಲ್ಲಿರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮಲಗುವ ಕೋಣೆಯನ್ನು ಸ್ವಚ್ಛವಾಗಿ, ಅಸ್ತವ್ಯಸ್ತವಾಗಿರದಂತೆ ಇಡುವುದು ಸಹ ದಾಂಪತ್ಯ ಜೀವನದಲ್ಲಿ ಉತ್ತಮ ಪರಿಣಾಮ ಬೀರುತ್ತದೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಶುಕ್ರ ದೇವರನ್ನು ಸ್ಮರಿಸಿ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸುವುದು ಶುಭಕರ ಎಂದು ಪರಿಗಣಿಸಲಾಗಿದೆ. ಶುಕ್ರ ಗ್ರಹವು ಪ್ರೀತಿ, ಸೌಂದರ್ಯ, ದಾಂಪತ್ಯ ಸುಖ ಮತ್ತು ಸಂಬಂಧಗಳ ಕಾರಕನಾಗಿರುವುದರಿಂದ ಈ ಆರಾಧನೆ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಲು ಸಹಕಾರಿಯಾಗುತ್ತದೆ ಎಂದು ನಂಬಲಾಗಿದೆ.
ಇದರ ಜೊತೆಗೆ ವಾರಕ್ಕೊಮ್ಮೆ ಬಿಳಿ ಹೂಗಳನ್ನು ದೇವರಿಗೆ ಅರ್ಪಿಸುವುದು, ಸಂಗಾತಿಗೆ ಸಮಯ ನೀಡುವುದು, ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳುವುದು, ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯದ ನಂತರ ಮಾತನಾಡುವುದು, ಪ್ರತಿದಿನ ಕನಿಷ್ಠ ಕೆಲವು ನಿಮಿಷಗಳಾದರೂ ಇಬ್ಬರೂ ಒಟ್ಟಿಗೆ ಸಮಯ ಕಳೆಯುವುದು ಮೇಷ ರಾಶಿಯವರಿಗೆ ಬಹಳ ಒಳ್ಳೆಯ ಅಭ್ಯಾಸವಾಗಿದೆ. ಜ್ಯೋತಿಷ್ಯ ಪರಿಹಾರಗಳ ಜೊತೆಗೆ ಪ್ರಾಮಾಣಿಕ ಪ್ರೀತಿ ಮತ್ತು ಪರಸ್ಪರ ಗೌರವವನ್ನು ಉಳಿಸಿಕೊಂಡರೆ ಇವರ ದಾಂಪತ್ಯ ಜೀವನ ಅತ್ಯಂತ ಸಂತೋಷಕರವಾಗಬಹುದು. ವೃಷಭ ರಾಶಿಯವರು ಭೂ ತತ್ವಕ್ಕೆ ಸೇರಿದವರು. ಇವರು ಸ್ಥಿರ ಸ್ವಭಾವದವರು, ಕುಟುಂಬವನ್ನು ಅತ್ಯಂತ ಪ್ರೀತಿಸುವವರು, ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡುವವರು ಹಾಗೂ ಆರ್ಥಿಕ ಭದ್ರತೆಯನ್ನು ಬಯಸುವವರು. ಆದರೆ ಇವರಲ್ಲಿ ಹಠ ಮತ್ತು ಕೋಪ ಕೂಡ ಸ್ವಲ್ಪ ಹೆಚ್ಚಾಗಿರುತ್ತದೆ. ಒಮ್ಮೆ ಮನಸ್ಸಿಗೆ ನೋವಾದರೆ ಅದನ್ನು ಸುಲಭವಾಗಿ ಮರೆಯುವುದಿಲ್ಲ. ಇದೇ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಮನಸ್ತಾಪಗಳು ದೀರ್ಘಕಾಲ ಮುಂದುವರಿಯಬಹುದು. ವೃಷಭ ರಾಶಿಯವರು ತಮ್ಮ ಸಂಗಾತಿಯ ಮೇಲೆ ಅಪಾರ ಪ್ರೀತಿ ಹೊಂದಿದ್ದರು. ಅದನ್ನು ಸರಿಯಾಗಿ ವ್ಯಕ್ತಪಡಿಸಲು ಕೆಲವೊಮ್ಮೆ ವಿಫಲರಾಗುತ್ತಾರೆ. ಮನಸ್ಸಿನಲ್ಲಿರುವ ನೋವನ್ನು ಒಳಗೆ ಇಟ್ಟುಕೊಳ್ಳುವುದು, ನಂತರ ಒಂದೇ ಬಾರಿ ಎಲ್ಲವನ್ನೂ ಹೇಳುವುದು, ಹಳೆಯ ವಿಷಯಗಳನ್ನು ನೆನಪಿಸುವುದು, ಇಂತಹ ಅಭ್ಯಾಸಗಳು ಸಂಬಂಧವನ್ನು ದುರ್ಬಲಗೊಳಿಸಬಹುದು. ಆದ್ದರಿಂದ ಯಾವುದೇ ಸಮಸ್ಯೆ ಬಂದರೂ ಅದನ್ನು ತಕ್ಷಣ ಶಾಂತವಾಗಿ ಚರ್ಚಿಸುವುದು ಉತ್ತಮ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಮಲಗುವ ಕೋಣೆಯಲ್ಲಿ ಹಸಿರು ಬಣ್ಣದ ಬಳಕೆ ಹೆಚ್ಚಾಗಿರುವುದು ಶುಭಕರ. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ಸಂಬಂಧದಲ್ಲಿ ಹೊಸ ಚೈತನ್ಯವನ್ನು ಉಂಟುಮಾಡುತ್ತದೆ ಎಂದು ನಂಬಲಾಗಿದೆ. ಗೋಡೆಗಳು, ಪರದೆಗಳು, ಹಾಸಿಗೆಯ ಹೊದಿಕೆ ಅಥವಾ ಒಳಾಂಗಣ ಸಸ್ಯಗಳ ಮೂಲಕ ಹಸಿರು ಬಣ್ಣವನ್ನು ಬಳಸಬಹುದು. ಮನೆಯೊಳಗೆ ಪ್ರಕೃತಿ ಸೌಂದರ್ಯವನ್ನು ತೋರಿಸುವ ಚಿತ್ರಗಳು, ಜಲಪಾತ, ಹಸಿರು ಕಾಡು, ಹೂವಿನ ತೋಟ ಅಥವಾ ಶಾಂತಿಯ ಸಂಕೇತವಾದ ವರ್ಣಚಿತ್ರಗಳನ್ನು ಇಡುವುದು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಲಕ್ಷ್ಮೀ ದೇವಿಗೆ ಬಿಳಿ ಹೂವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡುವುದು, ಶುಕ್ರವಾರ ಬಡವರಿಗೆ ಆಹಾರ ದಾನ ಮಾಡುವುದು ಹಾಗೂ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ದಾಂಪತ್ಯ ಸುಖವನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆಯಿದೆ. ವೃಷಭ ರಾಶಿಯವರು ಸಂಗಾತಿಯ ಒಳ್ಳೆಯ ಗುಣಗಳನ್ನು ಪ್ರತಿದಿನ ನೆನಪಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಂಡರೆ ಅನಗತ್ಯ ಜಗಳಗಳು ಕಡಿಮೆಯಾಗುತ್ತವೆ. ಪ್ರತಿ ವಾರ ಒಮ್ಮೆ ಹೊರಗೆ ಒಟ್ಟಿಗೆ ಸಮಯ ಕಳೆಯುವುದು, ಪರಸ್ಪರ ಮೆಚ್ಚುಗೆಯ ಮಾತುಗಳನ್ನು ಹೇಳುವುದು ಹಾಗೂ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಇವರ ಜೀವನವನ್ನು ಹೆಚ್ಚು ಸಂತೋಷಕರವಾಗಿಸುತ್ತದೆ. ಮಿಥುನ ರಾಶಿಯವರು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುವವರು. ಮಾತನಾಡುವ ಶೈಲಿ, ಹಾಸ್ಯ ಪ್ರಜ್ಞೆ, ಹೊಸ ವಿಚಾರಗಳನ್ನು ಕಲಿಯುವ ಆಸಕ್ತಿ ಹಾಗೂ ಜನರೊಂದಿಗೆ ಸುಲಭವಾಗಿ ಬೆರೆಯುವ ಗುಣ ಇವರ ವಿಶೇಷತೆ. ಆದರೆ ಕೆಲವೊಮ್ಮೆ ಹೆಚ್ಚು ಮಾತನಾಡುವುದರಿಂದ ಅಥವಾ ಅನಗತ್ಯ ವಿಷಯಗಳನ್ನು ಚರ್ಚಿಸುವುದರಿಂದ ಸಂಬಂಧದಲ್ಲಿ ಗೊಂದಲ ಉಂಟಾಗಬಹುದು. ಇವರ ದಾಂಪತ್ಯ ಜೀವನದಲ್ಲಿ ಮುಖ್ಯ ಸಮಸ್ಯೆ ಎಂದರೆ ತಪ್ಪು ಅರ್ಥೈಸಿಕೊಳ್ಳುವಿಕೆ. ಕೆಲವೊಮ್ಮೆ ಹಾಸ್ಯವಾಗಿ ಹೇಳಿದ ಮಾತು ಸಂಗಾತಿಗೆ ನೋವುಂಟು ಮಾಡಬಹುದು. ಆದ್ದರಿಂದ ಯಾವ ಸಂದರ್ಭದಲ್ಲೂ ಮಾತಿನ ಆಯ್ಕೆ ಬಹಳ ಮುಖ್ಯ. ಪ್ರಾಮಾಣಿಕವಾಗಿ, ಸ್ಪಷ್ಟವಾಗಿ ಹಾಗೂ ಗೌರವದಿಂದ ಮಾತನಾಡಿದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಜ್ಯೋತಿಷ್ಯ ಪರಿಹಾರದ ಪ್ರಕಾರ ಮನೆಯ ಮುಖ್ಯ ಕೋಣೆಯಲ್ಲಿ ಹಸಿರು ಬಣ್ಣದ ವಾಸ್ತು ಸಸ್ಯವನ್ನು ಇಡುವುದು ಉತ್ತಮ. ತುಳಸಿ, ಮನಿ ಪ್ಲಾಂಟ್ ಅಥವಾ ಬಾಂಬೂ ಸಸ್ಯವನ್ನು ಚೆನ್ನಾಗಿ ಬೆಳೆಸುವುದು ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಗಣೇಶನನ್ನು ಸ್ಮರಿಸಿ ದಿನವನ್ನು ಆರಂಭಿಸುವುದು. ಬುಧವಾರ ಹಸಿರು ಬಟ್ಟೆ ಧರಿಸುವುದು, ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡುವುದು ಹಾಗೂ ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸುವುದು ಉತ್ತಮ ಫಲ ನೀಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ. ಇದಲ್ಲದೆ ಪ್ರತಿದಿನ ಕನಿಷ್ಠ 10 ನಿಮಿಷ ಸಂಗಾತಿಯೊಂದಿಗೆ ಮೊಬೈಲ್ ಅಥವಾ ಟಿವಿ ಇಲ್ಲದೆ ಕೇವಲ ಮಾತುಕತೆ ನಡೆಸುವುದು ಮಿಥುನ ರಾಶಿಯವರಿಗೆ ಅತ್ಯುತ್ತಮ ಪರಿಹಾರವಾಗಿದೆ.
ಈ ಅಭ್ಯಾಸ ಸಂಬಂಧದಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿ ತಪ್ಪು ಅರ್ಥೈಸಿಕೊಳ್ಳುವಿಕೆಯನ್ನು ದೂರ ಮಾಡುತ್ತದೆ. ಕಟಕ ರಾಶಿಯವರು ತುಂಬಾ ಭಾವನಾತ್ಮಕ ಸ್ವಭಾವದವರು. ಕುಟುಂಬ, ಪ್ರೀತಿ ಹಾಗೂ ಸಂಬಂಧಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಆದರೆ ಇವರ ಭಾವನೆಗಳು ಸುಲಭವಾಗಿ ನೋವುಗೊಳ್ಳುತ್ತವೆ. ಸಣ್ಣ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳುವ ಕಾರಣದಿಂದ ಕೆಲವೊಮ್ಮೆ ಸಂಬಂಧದಲ್ಲಿ ಅನಗತ್ಯ ಒತ್ತಡ ಉಂಟಾಗಬಹುದು. ಇವರು ಕೋಪ ಬಂದಾಗ ಕಠಿಣ ಮಾತುಗಳನ್ನು ಆಡಬಹುದು. ನಂತರ ಅದಕ್ಕಾಗಿ ವಿಷಾದಪಟ್ಟರೂ ಆ ಮಾತಿನ ನೋವು ಸಂಗಾತಿಯ ಮನಸ್ಸಿನಲ್ಲಿ ಉಳಿಯಬಹುದು. ಆದ್ದರಿಂದ ಕೋಪವನ್ನು ನಿಯಂತ್ರಿಸುವುದು ಇವರಿಗೆ ಅತ್ಯಂತ ಮುಖ್ಯ. ವಾರಕ್ಕೆ 2 ಬಾರಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು, ಮೌನ ಉಪವಾಸ ಆಚರಿಸುವುದು, ಬಿಳಿ ಹೂಗಳನ್ನು ಅರ್ಪಿಸುವುದು ಹಾಗೂ ಮನೆಯಲ್ಲಿರುವ ಹಿರಿಯ ಮಹಿಳೆಯ ಆಶೀರ್ವಾದ ಪಡೆಯುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಕೆಲವೇ ನಿಮಿಷ ಧ್ಯಾನ ಮಾಡುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ. ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳದೆ ಶಾಂತವಾಗಿ ಸಂಗಾತಿಯೊಂದಿಗೆ ಹಂಚಿಕೊಳ್ಳಬೇಕು. ನೀನು ಯಾವಾಗಲೂ ಹೀಗೆ ಮಾಡುತ್ತೀಯಾ ಎಂಬ ಆರೋಪದ ಮಾತುಗಳ ಬದಲು ಈ ಘಟನೆ ನನಗೆ ನೋವುಂಟು ಮಾಡಿತು ಎಂದು ಹೇಳುವ ಅಭ್ಯಾಸ ಸಂಬಂಧವನ್ನು ಸುಧಾರಿಸುತ್ತದೆ. ಸಿಂಹ ರಾಶಿಯವರು ಆತ್ಮವಿಶ್ವಾಸಿಗಳು, ನಾಯಕತ್ವ ಗುಣ ಹೊಂದಿರುವವರು ಹಾಗೂ ಗೌರವವನ್ನು ಅತ್ಯಂತ ಪ್ರೀತಿಸುವವರು. ಆದರೆ ಕೆಲವೊಮ್ಮೆ ಅಹಂಕಾರ ಅಥವಾ ತಮ್ಮ ಮಾತೇ ಅಂತಿಮ ಎಂಬ ಮನೋಭಾವ ಸಂಬಂಧದಲ್ಲಿ ಸಮಸ್ಯೆ ಉಂಟುಮಾಡಬಹುದು. ದಾಂಪತ್ಯ ಜೀವನದಲ್ಲಿ ಇಬ್ಬರ ಅಭಿಪ್ರಾಯಕ್ಕೂ ಸಮಾನ ಗೌರವ ನೀಡುವುದು ಮುಖ್ಯ ಎಂಬುದನ್ನು ಸಿಂಹ ರಾಶಿಯವರು ಸದಾ ನೆನಪಿಟ್ಟುಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು, ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯನಾಮ ಸ್ಮರಣೆ ಮಾಡುವುದು, ಭಾನುವಾರ ಕೆಂಪು ಹೂಗಳನ್ನು ಅರ್ಪಿಸುವುದು ಹಾಗೂ ತಂದೆ ತಾಯಿಯ ಆಶೀರ್ವಾದ ಪಡೆಯುವುದು ಉತ್ತಮ ಫಲ ನೀಡುತ್ತದೆ. ಇವರ ಪ್ರಮುಖ ಪರಿಹಾರ ಎಂದರೆ ಸಂಗಾತಿಯ ಮಾತನ್ನು ಸಂಪೂರ್ಣವಾಗಿ ಕೇಳುವುದು, ಮಧ್ಯದಲ್ಲೇ ಅಡ್ಡಿಪಡಿಸದೆ ಕೇಳುವುದು, ಅವರ ಭಾವನೆಗಳನ್ನು ಗೌರವಿಸುವುದು ಹಾಗೂ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಕನ್ಯಾ ರಾಶಿಯವರು ಅತ್ಯಂತ ಜವಾಬ್ದಾರಿಯುತರು, ಪ್ರಾಮಾಣಿಕರು ಹಾಗೂ ಕುಟುಂಬದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವವರು. ತಮ್ಮ ಸಂಗಾತಿಯ ಸಂತೋಷಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಆದರೂ ಪರಿಪೂರ್ಣತೆಯನ್ನು ಬಯಸುವ ಸ್ವಭಾವದಿಂದ ಕೆಲವೊಮ್ಮೆ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ಕಾಣಬಹುದು. ಇದರಿಂದ ಸಂಗಾತಿಗೆ ಅನಗತ್ಯ ಒತ್ತಡ ಉಂಟಾಗಬಹುದು. ಕನ್ಯಾ ರಾಶಿಯವರು ಟೀಕಿಸುವ ಬದಲು ಪ್ರೋತ್ಸಾಹಿಸುವ ಗುಣವನ್ನು ಬೆಳೆಸಿಕೊಂಡರೆ ದಾಂಪತ್ಯ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 31 ಬಾರಿ ಜಪಿಸುವುದು ಶುಭಕರ ಎಂದು ಪರಿಗಣಿಸಲಾಗಿದೆ. ಶುಕ್ರವಾರ ಬಿಳಿ ಬಟ್ಟೆ ಧರಿಸುವುದು, ಮಹಿಳೆಯರಿಗೆ ಗೌರವ ನೀಡುವುದು ಹಾಗೂ ದಂಪತಿಗಳಿಗೆ ಸಹಾಯ ಮಾಡುವಂತಹ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವುದು ಉತ್ತಮ ಫಲಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಸಂಬಂಧದಲ್ಲಿ ಪ್ರೀತಿ ಉಳಿಯಬೇಕಾದರೆ ಪ್ರತಿಯೊಂದು ವಿಚಾರದಲ್ಲೂ ತಪ್ಪು ಹುಡುಕುವ ಬದಲು ಸಂಗಾತಿಯ ಒಳ್ಳೆಯ ಗುಣಗಳನ್ನು ಮೆಚ್ಚಿಕೊಳ್ಳಬೇಕು. ವಾರಕ್ಕೊಮ್ಮೆ ಇಬ್ಬರೂ ಒಟ್ಟಿಗೆ ದೇವಾಲಯಕ್ಕೆ ಭೇಟಿ ನೀಡುವುದು, ಒಟ್ಟಿಗೆ ಊಟ ಮಾಡುವುದು ಹಾಗೂ ಪರಸ್ಪರ ಧನ್ಯವಾದ ಹೇಳುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಕನ್ಯಾ ರಾಶಿಯವರ ದಾಂಪತ್ಯ ಜೀವನವನ್ನು ಇನ್ನಷ್ಟು ಸಂತೋಷಕರವಾಗಿಸುತ್ತದೆ. ತುಲಾ ರಾಶಿಯವರು ಶುಕ್ರ ಗ್ರಹದ ಅಧಿಪತ್ಯದಲ್ಲಿರುವ ರಾಶಿಯವರು. ಸೌಂದರ್ಯ, ಸಮತೋಲನ, ಪ್ರೀತಿ, ಶಾಂತಿ ಹಾಗೂ ಉತ್ತಮ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡುವವರು. ಇವರಿಗೆ ಕುಟುಂಬದ ಸದಸ್ಯರು ಹಾಗೂ ಜೀವನ ಸಂಗಾತಿಯ ಸಂತೋಷವೇ ದೊಡ್ಡ ಸಂಪತ್ತು. ಆದರೆ ಕೆಲವೊಮ್ಮೆ ಎಲ್ಲರನ್ನೂ ಸಂತೋಷಪಡಿಸಬೇಕೆಂಬ ಪ್ರಯತ್ನದಲ್ಲಿ ತಮ್ಮ ನಿಜವಾದ ಭಾವನೆಗಳನ್ನು ಹೇಳಲು ಹಿಂದೇಟು ಹಾಕುತ್ತಾರೆ. ಈ ಸ್ವಭಾವವು ನಿಧಾನವಾಗಿ ಮನಸ್ಸಿನಲ್ಲಿ ಅಸಮಾಧಾನವನ್ನು ಹೆಚ್ಚಿಸುತ್ತದೆ. ಒಂದು ಹಂತದ ನಂತರ ಆ ಅಸಮಾಧಾನವೇ ಜಗಳಗಳಿಗೆ ಕಾರಣವಾಗಬಹುದು.
ತುಲಾ ರಾಶಿಯವರು ಯಾವಾಗಲೂ ನ್ಯಾಯ ಮತ್ತು ಸಮಾನತೆಯನ್ನು ಬಯಸುತ್ತಾರೆ. ಆದರೆ ಪ್ರತಿಯೊಂದು ವಿಷಯದಲ್ಲೂ ತೂಕಮಾಪನ ಮಾಡುವ ಅಭ್ಯಾಸ ಕೆಲವೊಮ್ಮೆ ಸಂಗಾತಿಗೆ ಬೇಸರ ಉಂಟುಮಾಡಬಹುದು. ಸಣ್ಣ ವಿಷಯಗಳಿಗೂ ಹೆಚ್ಚು ಯೋಚಿಸುವುದು, ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದು ಹಾಗೂ ಇತರರ ಅಭಿಪ್ರಾಯವನ್ನು ಹೆಚ್ಚು ಪರಿಗಣಿಸುವುದು ದಾಂಪತ್ಯದಲ್ಲಿ ಗೊಂದಲ ಉಂಟುಮಾಡಬಹುದು. ವೈವಾಹಿಕ ಜೀವನದಲ್ಲಿ ಶಾಂತಿ ಉಳಿಯಬೇಕಾದರೆ ತುಲಾ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿಷಯವನ್ನು ಮುಚ್ಚಿಡದೆ ಮುಕ್ತವಾಗಿ ಹಂಚಿಕೊಳ್ಳಬೇಕು. ಸಮಸ್ಯೆಗಳು ಬಂದಾಗ ಗೆಲ್ಲುವುದಕ್ಕಿಂತ ಸಂಬಂಧವನ್ನು ಉಳಿಸಿಕೊಳ್ಳುವುದು ಮುಖ್ಯ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಕೆಲವೊಮ್ಮೆ ಕ್ಷಮೆ ಕೇಳುವುದರಿಂದ ವ್ಯಕ್ತಿಯ ಗೌರವ ಕಡಿಮೆಯಾಗುವುದಿಲ್ಲ, ಬದಲಿಗೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಸಂಗಾತಿಯ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಸಮಯ ನೀಡಬೇಕು. ಅವರ ಸಂತೋಷ ಮತ್ತು ದುಃಖ ಎರಡರಲ್ಲೂ ಜೊತೆಯಾಗಬೇಕು. ವಾರದಲ್ಲಿ ಕನಿಷ್ಠ ಒಂದು ದಿನ ಇಬ್ಬರೂ ಒಟ್ಟಿಗೆ ಸಮಯ ಕಳೆಯುವುದು, ಹೊರಗೆ ಹೋಗುವುದು ಅಥವಾ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ ಅಭ್ಯಾಸವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯವರು ಶುಕ್ರವಾರ ಹಾಗೂ ಮಂಗಳವಾರ ಹಸುವಿಗೆ ಆಹಾರ ನೀಡುವುದು ಅತ್ಯಂತ ಶುಭಕರ. ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ, ಬಾಳೆಹಣ್ಣು ಅಥವಾ ಇತರೆ ಆಹಾರ ನೀಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ಇದರಿಂದ ಶುಕ್ರ ಗ್ರಹದ ಅನುಗ್ರಹ ಹೆಚ್ಚುತ್ತದೆ. ಶುಕ್ರ ಗ್ರಹವು ದಾಂಪತ್ಯ ಸುಖ, ಪ್ರೀತಿ ಹಾಗೂ ಐಶ್ವರ್ಯದ ಕಾರಕನಾಗಿರುವುದರಿಂದ ಈ ಪರಿಹಾರವು ಸಂಬಂಧದಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿ ಹುಣ್ಣಿಮೆಯಂದು ಶಿವ ದೇವಾಲಯಕ್ಕೆ ತೆರಳಿ ಭಕ್ತಿಯಿಂದ ಶಿವಲಿಂಗಕ್ಕೆ ನೀರು, ಹಾಲು ಹಾಗೂ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡುವುದು ಉತ್ತಮ. ಶಿವನ ಮುಂದೆ ಮನಸ್ಸಿನಲ್ಲಿರುವ ನೋವು, ಚಿಂತೆ ಹಾಗೂ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಹೇಳಿ ಪ್ರಾರ್ಥಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಪ್ರತಿದಿನ ಸಂಜೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಕುಟುಂಬ ಸಮೇತರಾಗಿ ಕೆಲವು ನಿಮಿಷ ದೇವರ ಸ್ಮರಣೆ ಮಾಡಿದರೆ ಮನೆಯೊಳಗೆ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ದಂಪತಿಗಳು ಪರಸ್ಪರ ಗೌರವದಿಂದ ವರ್ತಿಸಿದರೆ ತುಲಾ ರಾಶಿಯವರ ವೈವಾಹಿಕ ಜೀವನ ಸುಖ, ಶಾಂತಿ ಹಾಗೂ ಸಮೃದ್ಧಿಯಿಂದ ತುಂಬಿರುತ್ತದೆ. ವೃಶ್ಚಿಕ ರಾಶಿಯವರು ಅತ್ಯಂತ ಆಳವಾದ ಭಾವನೆಗಳನ್ನು ಹೊಂದಿರುವವರು. ಇವರು ಹೊರಗೆ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಒಳಗಿನಿಂದ ತುಂಬಾ ಸೂಕ್ಷ್ಮ ಮನಸ್ಸಿನವರಾಗಿರುತ್ತಾರೆ. ಜೀವನ ಸಂಗಾತಿಯನ್ನು ಅಪಾರವಾಗಿ ಪ್ರೀತಿಸುತ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದ ಪ್ರೀತಿ ಅನುಮಾನವಾಗಿ ಮಾರ್ಪಡುತ್ತದೆ. ನನ್ನನ್ನು ಬಿಟ್ಟು ಹೋಗಿಬಿಡಬಹುದೇ, ನನ್ನನ್ನು ಕಡಿಮೆ ಪ್ರೀತಿಸುತ್ತಿದ್ದಾರೆಯೇ, ಬೇರೆಯವರೊಂದಿಗೆ ಹೆಚ್ಚು ಮಾತನಾಡುತ್ತಿರುವುದೇಕೆ ಎಂಬ ಅನಗತ್ಯ ಅನುಮಾನಗಳು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ನಿಜವಾದ ಸಮಸ್ಯೆ ಇಲ್ಲದಿದ್ದರೂ ಕಲ್ಪನೆಯಲ್ಲೇ ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇರುತ್ತದೆ. ವೃಶ್ಚಿಕ ರಾಶಿಯವರು ತಮ್ಮ ಸಂಗಾತಿಯ ಮೇಲೆ ಸಂಪೂರ್ಣ ವಿಶ್ವಾಸ ಇಡುವುದನ್ನು ಕಲಿಯಬೇಕು. ಪ್ರತಿಯೊಂದು ವಿಷಯವನ್ನು ಅನುಮಾನದಿಂದ ನೋಡುವ ಬದಲು ಪ್ರಾಮಾಣಿಕವಾಗಿ ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸುವುದು ಉತ್ತಮ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯಿಸದೆ ಸ್ವಲ್ಪ ಸಮಯ ಮೌನವಾಗಿರುವುದು ಉತ್ತಮ ಫಲ ನೀಡುತ್ತದೆ. ಯಾವುದೇ ವಿಚಾರದಲ್ಲಿ ಸಾಕ್ಷಿಯಿಲ್ಲದೆ ಆರೋಪ ಮಾಡಬಾರದು. ಪರಸ್ಪರ ನಂಬಿಕೆ ದಾಂಪತ್ಯ ಜೀವನದ ದೊಡ್ಡ ಶಕ್ತಿ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಜ್ಯೋತಿಷ್ಯ ಪರಿಹಾರದ ಪ್ರಕಾರ ಮನೆಯ ಮುಖ್ಯ ಬಾಗಿಲಿನಲ್ಲಿ ವಾಸ್ತು ಮಣಿಯನ್ನು ನೇತು ಹಾಕುವುದು ಶುಭಕರ. ಇದರಿಂದ ಮನೆಯೊಳಗಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯ ಆವರಣದಲ್ಲಿ ಅಥವಾ ಬಾಲ್ಕನಿಯಲ್ಲಿ ತುಳಸಿ ಗಿಡವನ್ನು ಪೂರ್ವ ಅಥವಾ ಉತ್ತರ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪ್ರತಿದಿನ ಬೆಳಿಗ್ಗೆ ನೀರು ಹಾಕಿ ದೀಪ ಹಚ್ಚಿ ಪೂಜೆ ಮಾಡುವುದು ಅತ್ಯಂತ ಶುಭಕರ. ತುಳಸಿ ದೇವಿಯ ಆರಾಧನೆಯಿಂದ ಕುಟುಂಬದಲ್ಲಿ ಪ್ರೀತಿ, ಆರೋಗ್ಯ ಹಾಗೂ ಶಾಂತಿ ವೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಮಂಗಳವಾರ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಬೆಲ್ಲ ಹಾಗೂ ವೀಳ್ಯದೆಲೆ ಅರ್ಪಿಸುವುದು ಉತ್ತಮ.
ಓಂ ಹನುಮತೆ ನಮಃ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿನ ಭಯ ಹಾಗೂ ಅನುಮಾನಗಳು ಕಡಿಮೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ದಂಪತಿಗಳು ಒಬ್ಬರ ಮೊಬೈಲ್, ಖಾಸಗಿ ವಿಷಯಗಳನ್ನು ಅನುಮಾನದಿಂದ ಪರಿಶೀಲಿಸುವ ಬದಲು ವಿಶ್ವಾಸದಿಂದ ಬದುಕಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಪ್ರತಿ ರಾತ್ರಿ ಮಲಗುವ ಮೊದಲು ಪರಸ್ಪರ ಧನ್ಯವಾದ ಹೇಳುವ ಅಭ್ಯಾಸ ಬೆಳೆಸಿಕೊಂಡರೆ ಪ್ರೀತಿ ಮತ್ತಷ್ಟು ಹೆಚ್ಚುತ್ತದೆ. ಧನುರಾಶಿಯವರು ಜ್ಞಾನ, ಸಾಹಸ ಹಾಗೂ ಹೊಸ ಅನುಭವಗಳನ್ನು ಪ್ರೀತಿಸುವವರು. ಒಂದೇ ರೀತಿಯ ಜೀವನಕ್ಕಿಂತ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಹೊಸ ಸ್ಥಳಗಳಿಗೆ ಹೋಗಲು ಆಸಕ್ತಿ ಹೊಂದಿರುತ್ತಾರೆ. ಇವರಲ್ಲಿ ಸ್ವಾತಂತ್ರ್ಯದ ಭಾವನೆ ಹೆಚ್ಚಾಗಿರುವುದರಿಂದ ಕೆಲವೊಮ್ಮೆ ಕುಟುಂಬಕ್ಕೆ ಸಮಯ ನೀಡಲು ವಿಫಲರಾಗಬಹುದು. ಕೆಲಸ, ಸ್ನೇಹಿತರು ಅಥವಾ ವೈಯಕ್ತಿಕ ಆಸಕ್ತಿಗಳಿಗೆ ಹೆಚ್ಚು ಸಮಯ ಕೊಡುವುದರಿಂದ ಸಂಗಾತಿಗೆ ನಿರ್ಲಕ್ಷ್ಯ ಮಾಡಿದ ಭಾವನೆ ಉಂಟಾಗಬಹುದು. ವೈವಾಹಿಕ ಜೀವನದಲ್ಲಿ ಸಂತೋಷ ಉಳಿಯಬೇಕಾದರೆ ಧನು ರಾಶಿಯವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಜೀವನದಲ್ಲಿ ಹೊಸತನ ಬೇಕು ಎನ್ನುವುದು ಒಳ್ಳೆಯದು, ಆದರೆ ಅದರ ಜೊತೆಗೆ ಕುಟುಂಬಕ್ಕೂ ಸಮಾನ ಸಮಯ ನೀಡುವುದು ಮುಖ್ಯ. ವಾರದಲ್ಲಿ ಒಂದು ದಿನ ಸಂಪೂರ್ಣವಾಗಿ ಕುಟುಂಬಕ್ಕಾಗಿ ಮೀಸಲಿಡುವುದು, ಒಟ್ಟಿಗೆ ಪ್ರವಾಸ ಹೋಗುವುದು ಅಥವಾ ಮನೆಯಲ್ಲಿ ಸಮಯ ಕಳೆಯುವುದು ಉತ್ತಮ. ಜ್ಯೋತಿಷ್ಯ ಪರಿಹಾರದ ಪ್ರಕಾರ ಪ್ರತಿ ಬುಧವಾರ ಶ್ರೀಕೃಷ್ಣನಿಗೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಬೇಕು. ತುಳಸಿ ದಳ ಅರ್ಪಿಸಿ ಓಂ ಕೃಷ್ಣಾಯ ನಮಃ ಮಂತ್ರವನ್ನು ಜಪಿಸುವುದು ಶುಭಕರ. ಮಕ್ಕಳಿಗೆ ಸಿಹಿ ಹಂಚುವುದು, ಗೋಮಾತೆಗೆ ಆಹಾರ ನೀಡುವುದು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಉತ್ತಮ ಫಲ ನೀಡುತ್ತದೆ ಎಂದು ನಂಬಲಾಗಿದೆ. ಧನು ರಾಶಿಯವರು ಮಾತನಾಡುವಾಗ ಹಾಸ್ಯವನ್ನು ಬಳಸಿದರೂ ಸಂಗಾತಿಯ ಭಾವನೆಗಳಿಗೆ ನೋವಾಗದಂತೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಂಗಾತಿಯ ಅಭಿಪ್ರಾಯವನ್ನು ಕೇಳುವುದು ಸಂಬಂಧವನ್ನು ಬಲಪಡಿಸುತ್ತದೆ. ಪರಸ್ಪರ ಪ್ರೋತ್ಸಾಹ, ಗೌರವ ಹಾಗೂ ವಿಶ್ವಾಸವನ್ನು ಬೆಳೆಸಿಕೊಂಡರೆ ಇವರ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಮಕರ ರಾಶಿಯವರು ಅತ್ಯಂತ ಜವಾಬ್ದಾರಿಯುತರು, ಶ್ರಮಜೀವಿಗಳು ಹಾಗೂ ಗುರಿ ಸಾಧನೆಗೆ ಹೆಚ್ಚಿನ ಮಹತ್ವ ನೀಡುವವರು. ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ನಿರಂತರವಾಗಿ ದುಡಿಯುತ್ತಾರೆ. ಆದರೆ ಕೆಲಸದ ಒತ್ತಡದಿಂದಾಗಿ ಕೆಲವೊಮ್ಮೆ ಕುಟುಂಬಕ್ಕೆ ಬೇಕಾದಷ್ಟು ಸಮಯ ನೀಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸಂಗಾತಿಗೆ ಏಕಾಂಗಿ ಭಾವನೆ ಉಂಟಾಗಬಹುದು. ಇವರು ಭಾವನೆಗಳನ್ನು ಹೆಚ್ಚು ವ್ಯಕ್ತಪಡಿಸುವುದಿಲ್ಲ. ಪ್ರೀತಿಯನ್ನು ಮಾತಿನ ಮೂಲಕ ಹೇಳುವುದಕ್ಕಿಂತ ಕಾರ್ಯಗಳ ಮೂಲಕ ತೋರಿಸಲು ಇಷ್ಟಪಡುತ್ತಾರೆ. ಆದರೆ ಪ್ರತಿಯೊಬ್ಬ ಸಂಗಾತಿಗೂ ಪ್ರೀತಿ ಹಾಗೂ ಮೆಚ್ಚುಗೆಯ ಮಾತುಗಳು ಬೇಕಾಗುತ್ತವೆ. ಆದ್ದರಿಂದ ಮಕರ ರಾಶಿಯವರು ತಮ್ಮ ಪ್ರೀತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ ಶನಿವಾರ ಶನಿ ದೇವರನ್ನು ಭಕ್ತಿಯಿಂದ ಪೂಜಿಸಬೇಕು. ಎಳ್ಳೆಣ್ಣೆಯ ದೀಪ ಹಚ್ಚುವುದು, ಕಪ್ಪು ಎಳ್ಳನ್ನು ದಾನ ಮಾಡುವುದು ಹಾಗೂ ಅಗತ್ಯವಿರುವವರಿಗೆ ಬಟ್ಟೆ, ಆಹಾರ ಅಥವಾ ಇತರೆ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರ. ಹಿರಿಯರನ್ನು ಗೌರವಿಸುವುದು ಹಾಗೂ ಅವರ ಆಶೀರ್ವಾದ ಪಡೆಯುವುದು ದಾಂಪತ್ಯ ಸುಖವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಮಕರ ರಾಶಿಯವರು ಕೆಲಸ ಎಷ್ಟೇ ಇದ್ದರೂ ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಕುಟುಂಬದೊಂದಿಗೆ ಕಳೆಯಬೇಕು. ಮನೆಯ ಸಣ್ಣ ಕೆಲಸಗಳಲ್ಲಿ ಸಂಗಾತಿಗೆ ಸಹಾಯ ಮಾಡಬೇಕು. ಅವರ ಪ್ರಯತ್ನಗಳನ್ನು ಮೆಚ್ಚಬೇಕು. ವಾರಕ್ಕೊಮ್ಮೆ ಒಟ್ಟಿಗೆ ಊಟ ಮಾಡುವುದು, ದೇವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಕುಂಭರಾಶಿಯವರು ಸ್ವತಂತ್ರ ಚಿಂತನೆ ಹೊಂದಿರುವವರು. ಹೊಸ ವಿಚಾರಗಳು, ಹೊಸ ಆಲೋಚನೆಗಳು ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯವನ್ನು ತುಂಬಾ ಇಷ್ಟಪಡುತ್ತಾರೆ. ಆದರೆ ಈ ಸ್ವಭಾವದಿಂದ ಕೆಲವೊಮ್ಮೆ ಸಂಗಾತಿಗೆ ತಮ್ಮನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಭಾವನೆ ಉಂಟಾಗಬಹುದು. ಸಂಬಂಧದಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ಸಮಯ ನೀಡುವುದು ಅಗತ್ಯ ಎಂಬುದನ್ನು ಕುಂಭರಾಶಿಯವರು ಮರೆಯಬಾರದು. ಜ್ಯೋತಿಷ್ಯ ಪರಿಹಾರದ ಪ್ರಕಾರ ಪ್ರತಿ ಮಂಗಳವಾರ ತೆಂಗಿನಕಾಯಿ ಒಡೆದು ಗಣೇಶನನ್ನು ಪೂಜಿಸಬೇಕು. ಓಂ ಗಂ ಗಣಪತಯೇ ನಮಃ
ಮಂತ್ರವನ್ನು ಜಪಿಸುವುದು ಶುಭಕರ. ಹತ್ತಿರದ ಆಲದ ಮರಕ್ಕೆ ಹಾರ ಹಾಕಿ ಕುಟುಂಬದ ಸುಖ, ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥಿಸಬೇಕು. ಮನೆಯಲ್ಲಿ ಪ್ರತಿದಿನ ಸಂಜೆ ದೀಪ ಹಚ್ಚಿ ಕುಟುಂಬ ಸಮೇತರಾಗಿ ಕೆಲವು ನಿಮಿಷ ಭಜನೆ ಅಥವಾ ದೇವರ ನಾಮಸ್ಮರಣೆ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ ಎಂದು ನಂಬಲಾಗಿದೆ. ಕುಂಭ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದನ್ನು ಅಭ್ಯಾಸವಾಗಿಸಿಕೊಳ್ಳಬೇಕು. ಯಾವುದೇ ಸಮಸ್ಯೆ ಬಂದಾಗ ಮೌನವಾಗಿರುವುದಕ್ಕಿಂತ ಶಾಂತವಾಗಿ ಮಾತನಾಡಬೇಕು. ಸಣ್ಣ ಸಂತೋಷಗಳನ್ನು ಹಂಚಿಕೊಳ್ಳುವುದು, ಪರಸ್ಪರ ಉಡುಗೊರೆ ನೀಡುವುದು ಹಾಗೂ ವಿಶೇಷ ದಿನಗಳನ್ನು ಆಚರಿಸುವುದು ದಾಂಪತ್ಯ ಜೀವನವನ್ನು ಮತ್ತಷ್ಟು ಸುಂದರಗೊಳಿಸುತ್ತದೆ. ಮೀನ ರಾಶಿಯವರು ಅತ್ಯಂತ ಭಾವನಾತ್ಮಕರು, ದಯಾಳುಗಳು ಹಾಗೂ ಆಧ್ಯಾತ್ಮಿಕ ಮನೋಭಾವ ಹೊಂದಿರುವವರು. ಇವರು ತಮ್ಮ ಸಂಗಾತಿಯನ್ನು ಹೃದಯಪೂರ್ವಕವಾಗಿ ಪ್ರೀತಿಸುತ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾಗಿ ಯೋಚಿಸುವ ಸ್ವಭಾವದಿಂದ ಸಣ್ಣ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಿಕೊಳ್ಳಬಹುದು. ಭವಿಷ್ಯದ ಬಗ್ಗೆ ಅನಗತ್ಯ ಚಿಂತೆ ಮಾಡುವುದು, ಕಲ್ಪನೆಗಳಲ್ಲಿ ಬದುಕುವುದು ಹಾಗೂ ಮನಸ್ಸಿನಲ್ಲೇ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುವುದು ಇವರಲ್ಲಿ ಸಾಮಾನ್ಯ. ವೈವಾಹಿಕ ಜೀವನದಲ್ಲಿ ಸಂತೋಷ ಉಳಿಯಬೇಕಾದರೆ ಮೀನ ರಾಶಿಯವರು ಪ್ರತಿಯೊಂದು ವಿಷಯವನ್ನು ಶಾಂತವಾಗಿ ನೋಡಬೇಕು. ಸಮಸ್ಯೆ ಬಂದಾಗ ಆತುರಪಡದೆ ಸಂಗಾತಿಯ ಮಾತನ್ನು ಸಂಪೂರ್ಣವಾಗಿ ಕೇಳಬೇಕು. ಪರಸ್ಪರ ವಿಶ್ವಾಸ ಮತ್ತು ಸಹನೆ ಯಾವುದೇ ಜ್ಯೋತಿಷ್ಯ ಪರಿಹಾರಕ್ಕಿಂತ ದೊಡ್ಡ ಶಕ್ತಿಯಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿವಾರ ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಎಳ್ಳೆಣ್ಣೆಯ ದೀಪ ಹಚ್ಚುವುದು, ಕಪ್ಪು ಎಳ್ಳನ್ನು ಅರ್ಪಿಸುವುದು ಹಾಗೂ ಅಗತ್ಯವಿರುವವರಿಗೆ ದಾನ ಮಾಡುವುದು ಉತ್ತಮ ಫಲ ನೀಡುತ್ತದೆ. ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ನಂಬಲಾಗಿದೆ. ಪ್ರತಿ ಬೆಳಿಗ್ಗೆ ಕೆಲವೇ ನಿಮಿಷ ಧ್ಯಾನ ಮಾಡುವುದು, ಯೋಗಾಭ್ಯಾಸ ಮಾಡುವುದು ಹಾಗೂ ಸಂಗಾತಿಯೊಂದಿಗೆ ದಿನದ ಯೋಜನೆಗಳನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಯಾವುದೇ ಸಮಸ್ಯೆಯನ್ನು ಇಬ್ಬರೂ ಸೇರಿ ಪರಿಹರಿಸುವ ಮನೋಭಾವ ಹೊಂದಿದ್ದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ವಿಶ್ವಾಸ, ಸಂತೋಷ ಹಾಗೂ ಸಮೃದ್ಧಿ ಸದಾ ನೆಲೆಸಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿರುವ ಈ ಪರಿಹಾರಗಳು ಆಧ್ಯಾತ್ಮಿಕ ನಂಬಿಕೆಗಳನ್ನು ಆಧರಿಸಿವೆ. ಇವುಗಳನ್ನು ಅನುಸರಿಸುವುದರ ಜೊತೆಗೆ ಪರಸ್ಪರ ಗೌರವ, ವಿಶ್ವಾಸ, ಪ್ರಾಮಾಣಿಕತೆ, ಸಹನೆ ಮತ್ತು ಮುಕ್ತ ಸಂವಹನವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಮುಖ್ಯ. ದಂಪತಿಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕ್ಷಮಿಸುವ ಮನೋಭಾವವನ್ನು ಹೊಂದಿ ಸಮಸ್ಯೆಗಳನ್ನು ಒಟ್ಟಾಗಿ ಎದುರಿಸಿದರೆ ಯಾವುದೇ ರಾಶಿಯವರಾಗಿದ್ದರೂ ದಾಂಪತ್ಯ ಜೀವನ ಸುಖ, ಶಾಂತಿ, ಪ್ರೀತಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ನಿಜವಾದ ಸಂತೋಷವು ಕೇವಲ ಜ್ಯೋತಿಷ್ಯ ಪರಿಹಾರಗಳಲ್ಲಿ ಮಾತ್ರವಲ್ಲ, ಪ್ರತಿದಿನ ಪರಸ್ಪರ ಪ್ರೀತಿಯಿಂದ, ಗೌರವದಿಂದ ಮತ್ತು ವಿಶ್ವಾಸದಿಂದ ಬದುಕುವ ಮನೋಭಾವದಲ್ಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.